ಬಣ್ಣದ ಮಾತುಗಳಾಡ್ತಾರೆ. ಬಹುಶಃ ಕಾರಜೋಳ ಇದ್ರೆ ಹೇಳ್ತಿದ್ದೆ, ಕಾರಜೋಳ ಇಲ್ಲ. ಕರ್ನಾಟಕದಿಂದ 4.5 ಲಕ್ಷ ಕೋಟಿ ಪ್ರತಿ ವರ್ಷ ತೆರಿಗೆ ವಸೂಲು ಮಾಡಿಕೊಡ್ತಕ್ಕಂಥದ್ದು ನಾವು. ಕರ್ನಾಟಕದಿಂದ 4.5 ಲಕ್ಷ ಕೋಟಿ ಕರ್ನಾಟಕದಿಂದ ತೆರಿಗೆ ವಸೂಲು ಮಾಡಿಕೊಡ್ತಕ್ಕಂಥದ್ದು ನಾವು. ಕೇಂದ್ರ ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು 4.5 ಲಕ್ಷ ಕೋಟಿ. ನಮ್ಗೆ ವಾಪಸ್ ಎಷ್ಟು ಬರ್ತದೆ ಗೊತ್ತಾ? ಬರೀ 65,000 ಕೋಟಿ. ನಾವು ತೆರಿಗೆ ರೂಪದಲ್ಲಿ ₹1 ಕೊಟ್ರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು 15 ಪೈಸೆ ಮಾತ್ರ. ಈ ಕಾರಜೋಳ ಯಾವತ್ತಾರು ಕೇಳಿದಾರ? ಲೋಕಸಭೆಯಲ್ಲಿ ಕೇಳಿದಾರ? 17 ಜನರನ್ನ ಗೆಲ್ಲಿಸ್ಕೊಟ್ಟಿದ್ದೀರಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ. ನಾವು 9 ಜನ ಗೆದ್ದಿದ್ದು, ಜೆಡಿಎಸ್ನವರು 2 ಗೆದ್ದಿದ್ರು, 2 ಗೆದ್ದಿದ್ದಾರೆ. ಯಾವತ್ತಾರು ಇವತ್ತು ಬಿಜೆಪಿ ಜೆಡಿಎಸ್ನವರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಕಳೆದ ಚುನಾವಣೆಯಲ್ಲಿ ನಾವು 136 ಸ್ಥಾನಗಳನ್ನು ಗೆದ್ದ ಮೇಲೆ ಇನ್ನು ಜೆಡಿಎಸ್ಗೆ ಭವಿಷ್ಯ ಇಲ್ಲ ಅಂತೇಳಿ ಬಿಜೆಪಿಯವರ ಜೊತೆ ಸೇರ್ಕೊಂಡು ಕಳೆದ ಲೋಕಸಭಾ ಚುನಾವಣೆಯಲ್ಲಿ 2 ಸ್ಥಾನಗಳನ್ನು ತಗೊಂಡು ಅವರು ಪ್ರತಿ ವರ್ಷ ಅವರ ಶಕ್ತಿ ಕುಂತಾ ಇದೆ ಅಲ್ವಾ? ಇಲ್ಲಿ ಜೆಡಿಎಸ್ನವರೇ ಎಲ್ಲ ಶಾಸಕರಾಗಿದ್ದವರು ಕಳೆದ ಸಾರಿ ಜೆಡಿಎಸ್ನವರ. ದಯಮಾಡಿ ಜೆಡಿಎಸ್ನವರು ಯಾವ ಕಾರಣಕ್ಕೂ ಕೂಡ ಯಾವತ್ತೂ ಕೂಡ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾನು ಜೆಡಿಎಸ್ನಲ್ಲಿದ್ದಾಗ 2004ರಲ್ಲಿ 59 ಸ್ಥಾನಗಳನ್ನು ಕಳೆದ ವಿಧಾನಸಭೆಯಲ್ಲಿ ಎಷ್ಟು ಗೆದ್ರು ಅವರು? 18 ಸ್ಥಾನಗಳನ್ನು ಮಾತ್ರ. ಯಾಕಂತಂದ್ರೆ ಜೆಡಿಎಸ್ ಇನ್ನೂ ಕಡಿಮೆ ಆಗ್ತದೆ. ಮುಂದಿನ ವಿಧಾನಸಭಾ ಚುನಾವಣೆಗೆ ಇನ್ನೂ ಕಡಿಮೆ ಸ್ಥಾನಗಳನ್ನು ಗೆಲ್ತಾರೆ. ಇಲ್ಲಿ 100ಕ್ಕೆ 100 ಜೆಡಿಎಸ್ನವರು ಸೋತೆ ಸೋಲ್ತಾರೆ ಅಲ್ವಾ? ಅಲ್ವೇನ್ರಿ? ಏನು ಈ ಕಡೆಯವರೆಲ್ಲ ಕೈ ಬಿಜೆಪಿಯವರು ಜೆಡಿಎಸ್ನವರು ಇವತ್ತು ಕಂಗಾಲಾಗ್ಬಿಟ್ಟಿದ್ದಾರೆ. ನಾವು 5 ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿ ಜಾರಿ ಕೊಟ್ಟಿದ್ದೀವಿ. ನಾವು ಅಧಿಕಾರಕ್ಕೆ ಬಂದ ಮೇ 20 ನಾವು ಅಧಿಕಾರಕ್ಕೆ ಬಂದದ್ದು ಮೇ 20, 2023. ಜೂನ್ 11ನೇ ತಾರೀಕಿಗೆ ಜೂನ್ 23 11ನೇ ತಾರೀಕು ಜೂನ್ 23, 2023ನೇ ಇಸ್ವಿ ಜೂನ್ 11ನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನ ಜಾರಿ ಮಾಡೋದು. ಇವತ್ತು 500 ಕೋಟಿಗೂ ಹೆಚ್ಚು ಜನ, 500 ಕೋಟಿಗೂ ಹೆಚ್ಚು ಮಹಿಳೆಯರು. ಏನಮ್ಮ ತಾಯಿ, ಮಹಿಳೆಯರಿದ್ದಾರ? 500 ಕೋಟಿಗೂ ಹೆಚ್ಚು ಮಹಿಳೆಯರು ಉಚಿತವಾಗಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಉಚಿತವಾಗಿ. ಮೊನ್ನೆ ಈಗ ಒಂದು ವಾರದ ಹಿಂದೆ ನಾನು 500ನೇ ಕೋಟಿ ಟಿಕೆಟ್ ಅನ್ನ ಮಹಿಳೆಗೆ ಕೊಟ್ಟೆ. ಅದರ ಮೂಲಕ 500 ಕೋಟಿ ಮಹಿಳೆಯರು ಉಚಿತವಾಗಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ
ಪ್ರಯಾಣ ಮಾಡಿದ್ದಾರೆ ಅಂತಕ್ಕಂಥದನ್ನ ನಾನು ಘೋಷಣೆ ಮಾಡಿದೆ. 500 ಕೋಟಿ ಮಹಿಳೆಯರು. ಹಾಗೇನೆ ಗೃಹ ಜ್ಯೋತಿ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. 1,64,00,000 ಕುಟುಂಬಗಳು. 1,64,00,000 ಕುಟುಂಬಗಳು. ಜೊತೆಗೆ ಅನ್ನಭಾಗ್ಯ. ನಾನು ಹಿಂದೆ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ 5 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ. ಆಮೇಲೆ ಅದನ್ನು ಮುಂದುವರಿಸಿದ್ರು. ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಇನ್ನೂ 5 ಕೆಜಿ ಅಕ್ಕಿಯನ್ನು ಹೆಚ್ಚಾಗಿ ಕೊಟ್ಟು 10 ಕೆಜಿ ಅಕ್ಕಿಯನ್ನ ಬಡವರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಹೊಟ್ಟೆ ತುಂಬ ಊಟ ಮಾಡಬೇಕು ಬಡವರು ಯಾರು ಕೂಡ ಹಸುವಿನಿಂದ ಮಲಗಬಾರದು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು. ಯಾವ ಕಾರಣಕ್ಕೂ ಕೂಡ ಬಡವರು ಹಸುವಿನಿಂದ ಮಲಗಬಾರದು ಅಂತೇಳಿ ಇನ್ನ 5 ಕೆಜಿ ಅಕ್ಕಿಯನ್ನ ಜಾಸ್ತಿ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿತು. ಇದು 3ನೇ ಗ್ಯಾರಂಟಿ. 4ನೇ ಗ್ಯಾರಂಟಿ ಗೃಹಲಕ್ಷ್ಮಿ. ಇಲ್ಲೆಲ್ಲ ಮಹಿಳೆಯರಿದ್ದಾರೆ. ಗೃಹಲಕ್ಷ್ಮಿ ಏನ್ರಮ್ಮ, ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಇದು ಒಳ್ಳೇದಾಗಿದೆ ಕೆಟ್ಟದಾಗಿದೆ ನಿಮ್ಗೆ? 2,000 ರೂಪಾಯಿ ತಿಂಗಳಿಗೆ 1,23,00,000. 1,23,00,000 ಕುಟುಂಬಗಳಿಗೆ, ಕುಟುಂಬದ ಯಜಮಾನಿಯರಿಗೆ 2,000 ರೂಪಾಯಿ ತಿಂಗಳಿಗೆ. ನಾನು ಬೆಳಗಾಂಗೆ ಹೋಗಿದ್ದೆ. ಬೆಳಗಾಂದಲ್ಲಿ ಒಬ್ಬ ಅಜ್ಜಿ ಬಂದಿದ್ಲು. ಹೋಳಿಗೆ ತಗೊಂಡ್ಬಂದಿದ್ಲು. ಒಬ್ಬಟ್ಟು ನನಗೆ ಒಬ್ಬಟ್ಟು ಕೊಟ್ಲು, ಹೋಳಿಗೆ ಕೊಟ್ಲು. ಏನಮ್ಮ ತಾಯಿ ಅಂತ ಕೇಳಿದೆ. ನೀವು 2,000 ರೂಪಾಯಿ ಕೊಟ್ಟಿದ್ದೀರಲ್ಲ, ಆ 2,000 ರೂಪಾಯಿನೆಲ್ಲ ಉಳಿಸಿ ಇಡೀ ಊರಿಗೆ, ನಮ್ಮೂರಿಗೆ ಹೋಳಿಗೆ ಊಟ ಹಾಕಿದ್ದೇನೆ ಅಂತ ಹೇಳಿದ್ರು. ಇದರಿಂದ ಹೊಟ್ಟೆ ಉರಿಯವರಿಗೆ, ಬಿಜೆಪಿಯವರಿಗೆ, ಜೆಡಿಎಸ್ನವರಿಗೆ ಹೊಟ್ಟೆ ಉರಿ ತಡ್ಕೊಳಕ್ಕಾಗಲ್ಲ. ಈ ಹೊಟ್ಟೆ ಉರಿಯಿಂದ ಸುಳ್ಳು. ನಾವು ಈ ಕಾರ್ಯಕ್ರಮಗಳನ್ನ ನಾನು ಹೇಳ್ತೇನೆ. ಒಂದು ಹಂತದಲ್ಲಿ ಹೇಳಿದ್ರು ಬಿಜೆಪಿಯವರು, ಜೆಡಿಎಸ್ನವರು ಇಬ್ರು ಕೂಡ ಹೇಳಿದ್ರು, ಈ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ನಾನು ಹೇಳ್ತೀನಿ, ಜನ ನಮಗೆ 5 ವರ್ಷಗಳ ಕಾಲ ಅಧಿಕಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾನು ಮೊನ್ನೆ ಮೈಸೂರಿನಲ್ಲಿ ಹೇಳಿದೆ, ನೀವು ಸುಳ್ಳು ಅಪಪ್ರಚಾರ ಮಾಡಕ್ ಹೋಗಬೇಡಿ, ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡಬೇಡಿ, ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಒಂದೇ ವೇದಿಕೆಗೆ ಬನ್ನಿ, ಚರ್ಚೆ ಮಾಡೋಣ. ಆ ಕಾರಜೋಳ ಇದ್ದಿದ್ರೆ ಹೇಳ್ತಿದ್ದೆ ನಾನು. ಲೋಕಸಭಾ ಸದಸ್ಯರು ಒಂದು ದಿನ ಲೋಕಸಭೆಯಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತ ಹೇಳಲಿಲ್ಲ. ನಮಗೆ 14ನೇ ಹಣಕಾಸಿನ ಆಯೋಗದಲ್ಲಿ 4.7% ಕೊಡ್ತಾ ಇದ್ರು. 15ನೇ ಹಣಕಾಸಿನ ಆಯೋಗದಲ್ಲಿ 15ನೇ ಹಣಕಾಸಿನ ಆಯೋಗದಲ್ಲಿ 3.6 ಇಳಿಸಿದ್ರು. ಅಂದ್ರೆ 1.1% ಕಡಿಮೆ ಆಯಿತು. 14ನೇ ಆಯೋಗದಿಂದ, ಹಣಕಾಸಿನ ಆಯೋಗದಿಂದ
15ನೇ ಹಣಕಾಸಿನ ಆಯೋಗದಲ್ಲಿ ನಮಗಾಗಿರ್ತಕ್ಕಂಥ ನಷ್ಟ 68,000 ಕೋಟಿ ರೂಪಾಯಿ. 68,000 ಕೋಟಿ ರೂಪಾಯಿ. ನಿಮಗೆ ಬಿಜೆಪಿಯವರಿಗೆ ಏನಾದರೂ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತು ಕರ್ನಾಟಕದ ಜನರ ಬಗ್ಗೆ ಗೌರವ ಇದ್ದಿದ್ರೆ ನೀವು ತಪ್ಪು ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರಲಿಲ್ಲ. ಕರ್ನಾಟಕದಲ್ಲಿ ದುಡ್ಡೇ ಇಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡೇ ಇಲ್ಲ. ಇದೇನು ಅಭಿವೃದ್ಧಿ ಅಲ್ವಾ? 2,529 ಕೋಟಿ ಕುಡಿಯ ನೀರಿನ ಯೋಜನೆ. ಅದಲ್ಲದೆ ನೋಡಿ, ಇಲ್ಲಿ 716 ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ. 716 ಕೋಟಿ ರೂಪಾಯಿ ಶಂಕುಸ್ಥಾಪನೆ ನಡೀತಾ ಇದೆ. ನಾಚಿಕೆ ಆಗಲ್ಲ ನಿಮಗೆ? ಸುಳ್ಳು. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಬಿಜೆಪಿಯವರು ಸುಳ್ಳಿನ ಸರದಾರರು, ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು, ಸುಳ್ಳೇ ಅವ್ರ ಮನೆ ದೇವರು. ಅವ್ರ ಮಾತುಗಳನ್ನು ನಂಬಕ್ ಹೋಗ್ಬೇಡಿ. ಅವ್ರ ಮಾತುಗಳನ್ನ ನಂಬಕ್ ಹೋಗ್ಬೇಡಿ. ಯಾರಾದರೂ ಜೆಡಿಎಸ್ ಪರವಾಗಿದ್ರೆ, ಬಿಜೆಪಿ ಪರವಾಗಿದ್ರೆ ಅವ್ರ ಜೊತೆಲೂ ಕೂಡ ಮಾತಾಡಿ ದಯಮಾಡಿ. ಕಾಂಗ್ರೆಸ್ ಪಕ್ಷ ಮಾತ್ರ ಈ ರಾಜ್ಯದ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು, ಕಾರ್ಮಿಕರು ಇವ್ರ ಪರವಾಗಿರ್ತಕ್ಕಂಥ ಸರ್ಕಾರ. ನಾವು ಯಾವತ್ತೂ ಕೂಡ ಜಾತಿ ಮಾಡಿಲ್ಲ, ಯಾವತ್ತೂ ಕೂಡ ಒಂದು ಧರ್ಮದ ಪರವಾಗಿ ಮಾತಾಡಿಲ್ಲ. ಆಮೇಲೆ ಒಂದೇ ಪಕ್ಷಕ್ಕೆ ಕೊಟ್ಟಿಲ್ಲ. ಕಾಂಗ್ರೆಸ್ನವರ ಕೊಟ್ಟಿರೋದು ನಾವು ಅಕ್ಕಿ ಕೊಟ್ಟಿರೋದು, ಕರೆಂಟ್ ಕೊಟ್ಟಿರೋದು, ಬಸ್ನಲ್ಲಿ ಓಡಾಡೋದು ಫ್ರೀಯಾಗಿ, ಯುವ ನಿಧಿ ಕಾರ್ಯಕ್ರಮ ಜಾರಿ ಕೊಟ್ಟಿರ್ತಕ್ಕಂಥದ್ದು, ಅಕ್ಕಿ ಕೊಟ್ಟಿರೋದು, ಕರೆಂಟ್ ಕೊಟ್ಟಿರೋದು, ಇವೆಲ್ಲ ಒಂದೇ ಪಕ್ಷದವರು ಕೊಟ್ಟಿದೀವ? ಇವರು ಗಿರಾಕಿಗಳು. ಭಾರತೀಯ ಜನತಾ ಪಕ್ಷದ ಬಡವರಿಗೂ ಕೂಡ ಕೊಟ್ಟಿದ್ದೇವೆ. ಭಾರತೀಯ ಜನತಾ ಪಕ್ಷದ ಬಡವರಿಗೂ ಕೂಡ ಕೊಟ್ಟಿದ್ದೇವೆ. ಅದರಿಂದ ಒಂದು ಪಕ್ಷಕ್ಕೆ, ಒಂದು ಧರ್ಮದ ಜನರಿಗೆ, ಒಂದು ಜಾತಿ ಜನರಿಗೆ ಕೊಟ್ಟಿರ್ತಕ್ಕಂಥದ್ದಲ್ಲ. ಕರ್ನಾಟಕ ಸರ್ವತೋಮುಖವಾದಂತಹ ಅಭಿವೃದ್ಧಿ ಆಗಬೇಕು. ಯಾವ ಪಾವಗಡ ತಾಲೂಕು ಹಿಂದುಳಿದಿತ್ತು, ಇವತ್ತು ಮುಂದಕ್ಕೆ ಬರಬೇಕಾದ್ರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿರೋದ್ರಿಂದ ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು. ಇದು ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ, ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ. ಆದ್ರಿಂದ ದಯಮಾಡಿ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಇದು ಪಾವಗಡ ಒಂದೇ ತಾಲೂಕಲ್ಲ, ಕರ್ನಾಟಕದಲ್ಲಿ ಇರ್ತಕ್ಕಂಥ 240 ತಾಲೂಕುಗಳಿಗೆ, 224 ವಿಧಾನಸಭಾ ಕ್ಷೇತ್ರಗಳಿಗೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದನ್ನು ಹೇಳಿ ಇವತ್ತು ಸೋಲಾರ್ ಎನರ್ಜಿ 2050 ಮೆಗಾವ್ಯಾಟ್ ವಿದ್ಯುತ್ತನ್ನ ಲೋಕಾರ್ಪಣೆ ಮಾಡಿದ್ದೇವೆ ಅಂತೇಳಿ ಘೋಷಣೆಯನ್ನ ಮಾಡ್ತಾ ಇದ್ದೇನೆ.